ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ವಿರುದ್ಧದ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೋರ್ಟ್ನಲ್ಲಿ ವಿಚಾರಣೆಯನ್ನ ಪ್ರಾರಂಭ ಮಾಡಲಾಗಿದೆ ಮತ್ತು ಮೊದಲ ಚಾರ್ಜ್ ಶೀಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ವಿರುದ್ಧದ ಮೂಡ ಹಗರಣ ಪ್ರಕರಣ ಸಂಬಂಧಿತವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭವಾಗಿದ್ದು ಮೊದಲ ಚಾರ್ಜ್ ಶೀಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಮೂಡ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ. ಶೀಲ್ಡ್ ಕವರ್ನಲ್ಲಿ ಕೋರ್ಟ್ಗೆ ತನಿಖಾ ವರದಿಯನ್ನ ಎಸ್ಪಿಪಿ ಈಗ ಸಲ್ಲಿಕೆ ಮಾಡಿದ್ದಾರೆ. ಮೂಡ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ವಾದವೂ ಕೂಡ ಆಗಿದೆ, ಅದಕ್ಕೆ ಅರ್ಜಿಯನ್ನು ಕೂಡ ಹಾಕಲಾಗಿದೆ ಮತ್ತು ಈಗ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ ವಿಷಯವಾಗಿ ಪ್ರತಿ ವಾದವನ್ನ ಕೂಡ ಮಾಡಲಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಈಗ ಇದನ್ನ ಅಂತಿಮ ವರದಿ ಅಂತ ಕರಿಬೇಕಾ ಅಥವಾ ತನಿಖೆಯನ್ನು ಬಾಕಿ ಇತ್ತು ಅಂತ ಈ ಹಿಂದೆ ಹೇಳಿರೋದ್ರಿಂದ ಈ ವರದಿಯನ್ನ ಹೇಗೆ ಪರಿಗಣಿಸಬಹುದು ಈ ಚಾರ್ಜ್ ಶೀಟ್ ಅನ್ನ? ದಿವ್ಯಜ್ಯೋತಿ, ಮೂಡ ಹಗರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿರೋ ಸಂಬಂಧಪಟ್ಟ ಹಾಗೆ ದೂರುದಾರರಾಗಿದ್ದಂಥ ಸ್ನೇಹಮಯಿ ಕೃಷ್ಣ ಅವರು ಅದನ್ನ ಬಿ ರಿಪೋರ್ಟ್ನ ಪ್ರಶ್ನೆ ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಈ ಸಂಬಂಧಪಟ್ಟ ಹಾಗೆ ಎರಡೂ ಕಡೆ ಪರ ವಕೀಲರು ವಾದ ಪ್ರತಿವಾದ ಆಲಿಸಿದಂಥ ಕೋರ್ಟು ಅಂತಿಮ ವರದಿ ಬರ್ದೇನೆ ಮತ್ತೆ ಅದು ಮರು ತನಿಖೆಗಾಗಿರ್ಬೋದು ಅಥವಾ ತನಿಖೆ ಸರಿ ಇದೆಯಾ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಅಂತಿಮ ವರದಿ ಸಲ್ಲಿಸುವಂತೆ ಕಳೆದ ಬಾರಿ ಅವರ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು. ಆದರೆ ಇವತ್ತು ಹಾಜರಾದಂಥ ಅಧಿಕಾರಿಗಳು ಮೊದಲಿಗೆ ಈ ಹಿಂದೆ ಮೂಡ ಆಯುಕ್ತರಾಗಿದ್ದಂಥ ದಿನೇಶ್ ಕುಮಾರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದೀವಿ ಅಂತೇಳಿ ಆ ಸಂಬಂಧಪಟ್ಟಂಥ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡುವಂಥದ್ದು. ಅದಾದ ನಂತರದಲ್ಲಿ ಕೆಲವು ದಾಖಲೆಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದು ಇನ್ನೂ ಕೂಡ ತನಿಖೆ ಬಾಕಿ ಇದೆ, ಹಾಗಾಗಿ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಆದರೆ ಇದಕ್ಕೆ ಸ್ನೇಹಮಯಿ ಕೃಷ್ಣ ಏನಿದ್ರು ದೂರವಾದಿ ಇದಕ್ಕೆ ತೀವ್ರವಾಗಿ ಆಕ್ಷೇಪಣೆ ವ್ಯಕ್ತಪಡಿಸಿರುವಂಥದ್ದು. ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ತನಿಖೆಯನ್ನು ತಡ ಮಾಡ್ತಾ ಇದ್ದಾರೆ. ಅಂದರೆ ಇನ್ನೂ ತನಿಖೆ ಬಾಕಿ ಇರುವಂತೆ ಏನು ಸಿದ್ದರಾಮಯ್ಯ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಸುವಂಥ ಅಗತ್ಯತೆ ಏನಿತ್ತು ಅನ್ನೋದೊಂದು ಕಡೆ, ಆದರೆ ಇನ್ನೂ ತನಿಖೆ ಬಾಕಿ ಇದೆ ಅಂತೇಳಿ ಆ ತನಿಖೆಯನ್ನು ತಡ ಮಾಡ್ತಾ ಇದ್ದಾರೆ. ಅಂದರೆ ಇದನ್ನು ತನಿಖೆ ಪೂರ್ಣಗೊಳಿಸಿದರೆ ಅದರ ಸತ್ಯಾಸತ್ಯತೆ ಗೊತ್ತಾಗುತ್ತೆ, ಆಗ ಮತ್ತೆ ಮರು ತನಿಖೆಗೆ ಆದೇಶ ಮಾಡಿದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಅಂತ ಅಧಿಕಾರಿಗಳಿಗೆ ಗೊತ್ತಿದೆ. ಅದೇ ಕಾರಣಕ್ಕೆ ಅದನ್ನು ತನಿಖೆಯನ್ನು ತಡ ಮಾಡ್ತಾ ಇದ್ದಾರೆ. ಹಾಗಾಗಿ ನ್ಯಾಯಾಧೀಶರು ಕೂಡ ಇದನ್ನು ಗಮನಿಸಬೇಕು. ಈ ಸಂಬಂಧಪಟ್ಟಾಗಿ ಏನೋ ಲೋಕಾಯುಕ್ತ ಅಧಿಕಾರಿ ಏನಿದ್ದಾರೆ SP ಅಧಿಕಾರಿ ಅವರು ಸಿಎಂ ಪರವಾಗಿ ಕೆಲಸ ಮಾಡ್ತಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಮರು ತನಿಖೆಗೆ ಆದೇಶ ಕೊಡಬೇಕು ಅಂತ ಕೂಡ ಮನವಿ ಮಾಡಿಕೊಂಡ್ರು. ಈ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರು ಕೂಡ ಎರಡು ಕಡೆಯ ವಾದ ಪ್ರತಿವಾದವನ್ನು ಆಲಿಸಿ ಆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅಂತಿಮ ವರದಿ ಬರ್ದೇನೆ ಮತ್ತೆ ಯಾವ ನಿರ್ಧಾರಕ್ಕೂ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ನ್ಯಾಯಾಧೀಶರ ವಾದ. ಹಾಗಾಗಿ ಎರಡು ಕಡೆ ಪರ ವಕೀಲರು ಈ ಸಂಬಂಧಪಟ್ಟಾಗಿ ವಾದ ಪ್ರತಿವಾದ ನಡೆಸ್ತಾ ಇದ್ದಾರೆ. ನಡೆದ ನಂತರದಲ್ಲೇ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತಾ ಅಥವಾ ಮತ್ತೊಂದು ಡೇಟ್ಗೆ ಮುಂದೂಡಲ್ಪಡುತ್ತಾ ಅನ್ನೋದು ಗೊತ್ತಾಗಬೇಕಾಗಿದೆ. ಸದ್ಯ ಸಿಎಂ ವಿರುದ್ಧದ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ.